ಕರ್ನಾಟಕ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ 1 ವರ್ಷ ತುಂಬಿದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸರ್ಕಾರವನ್ನ 1 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿದ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನ ಇಟ್ಟು ಅಭದ್ರತೆಯ ಆತಂಕ ಇರಲೇಬಾರದೆಂದು ಸ್ಪಷ್ಟವಾದ ಬಹುಮತವನ್ನ ಕೊಟ್ಟು ಸರ್ಕಾರ ರಚನೆಗೆ ಅವಕಾಶ ಕೊಟ್ಟಿದ್ದು ರಾಜ್ಯದ ಮತದಾರರ ಪ್ರಜ್ಞಾವಂತಿಕೆ, ಭ್ರಷ್ಟಾಚಾರ, ದುರಾಡಳಿತ ಮತ್ತು ಕೋಮುವಾದಗಳಿಂದಾಗಿ ನಲುಗಿ ಹೋಗಿದ್ದ ರಾಜ್ಯದ ಆಡಳಿತವನ್ನ ಮತ್ತೆ ಸರಿದಾರಿಗೆ ತರುವ ದೊಡ್ಡ ಜವಾಬ್ದಾರಿಗೆ ಹೆಗಲು ಕೊಟ್ಟಾಗ ಅದರ ಭಾರದ ಅರಿವು ನಮಗಿತ್ತು. ಜನತೆಗೆ ನೀಡಿದ ಭರವಸೆಯನ್ನ ಈಡೇರಿಸಲು ನಾವು ಹೋರಾಟವನ್ನೇ ಮಾಡಬೇಕಾಯಿತು. ನಮ್ಮ ಕೈಗಳ ಬಲ ಕುಂದಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರದ ಜೊತೆಗೂಡಿ ರಾಜ್ಯ ಬಿಜೆಪಿ ನಡೆಸಿದೆ. ಇಂತಹ ಸವಾಲುಗಳ ನಡುವೆಯೂ ನಮ್ಮ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ನಮ್ಮ ಮಾತು ಉಳಿಸಿಕೊಂಡಿದ್ದೇವೆ. ನಮ್ಮ ಸಂಕಲ್ಪ ಕೇವಲ ಗ್ಯಾರಂಟಿ ಯೋಜನೆಗಳಲ್ಲ, ಅಭಿವೃದ್ಧಿಯ ರಥವನ್ನ ಗ್ಯಾರಂಟಿಗಳ ಆಚೆಗೆ ಕೊಂಡೊಯ್ದು ರಾಜ್ಯವನ್ನ ಸುಖಿ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡುವುದು ಅಂತ ಹೇಳಿ ತಿಳಿಸಿದರು. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಅವರು ತುಂಬ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮಹಿಳೆಯರಿಗಾಗಿ, ಮಹಿಳೆಯರ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ 5 ಪ್ರಮುಖವಾದ ಯೋಜನೆಗಳಿವೆ. ಅದರಲ್ಲಿ ಬಸ್ ಫ್ರೀ ಮಾಡಿದ್ದು ಶಕ್ತಿ ಯೋಜನೆ, ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಎಲ್ಲರೂ ಹೋಗಿ ಬರಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ಲ. ಹಂಗಾಗಿ ಏನು ಮಾಡ್ತೀವಿ, ನಾವು ದುಡ್ಡಿಲ್ಲ ಅಂದರೆ ನಾವು ಹೋಗೋದೇ ಇಲ್ಲ. ಈಗ ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿರೋದ್ರಿಂದ ಯಾವ ದೇವಸ್ಥಾನಕ್ಕೆ ಬೇಕಾದರೂ ಕರ್ನಾಟಕದಾದ್ಯಂತ ಫ್ರೀಯಾಗಿ ಹೋಗಿ ಬರ್ತೀವಿ. ನೆಕ್ಸ್ಟು 2,000 ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಂತ ಹಾಕ್ತಾರೆ. ಅದರಿಂದ ನಾವು ಮನೆ, ಸಂಸಾರ, ಮಕ್ಕಳು ಅಂತೇಳಿ ಬಳಸ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಆಮೇಲೆ ಇನ್ನು ಯುವ ನಿಧಿ ಅಂತ ಒಂದು ಕೊಟ್ಟಿದ್ದಾರೆ. ಯಾರ್ಯಾರು ಡಿಪ್ಲೊಮಾ ಮಾಡಿದ್ದಾರೆ, ಮಕ್ಕಳು ಪದವಿ ಮಾಡಿದ್ದಾರೆ, ಆ ಮಕ್ಕಳಿಗೆ ದುಡ್ಡು ಕೊಡ್ತಾರೆ. ಆ ಮಕ್ಕಳಿಗೆಲ್ಲ ಓದೋದಕ್ಕೆ ತುಂಬ ಸಹಾಯ ಆಗುತ್ತೆ. ಅದೇ ರೀತಿ ಕರೆಂಟಿಂದು ಒಂದು ಹೆಲ್ಪ್ ಮಾಡಿದ್ದಾರೆ. ಕೆಲವ್ರಿಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಎಲ್ಲರೂ ಸಹ ಟಿವಿ ಇರಲಿಲ್ಲ, ಕೆಲವ್ರಿಗೆ ಟಿವಿ ಎಲ್ಲ ತಂದು, ಫ್ರಿಜ್ ಎಲ್ಲ ತಂದು ಪಾಪ ಯೂಸ್ ಮಾಡ್ಕೊತಾರೆ. ಕರೆಂಟು ಜಾಸ್ತಿ ಬರುತ್ತೆ ಅಂತ ಅವೆಲ್ಲ ತತ್ತಾನೆ ಇರಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಅನ್ನಭಾಗ್ಯದಿಂದ ಎಲ್ರಿಗೂ ಅಕ್ಕಿ ಕೊಡ್ತಾರೆ. ತುಂಬ ಅನುಕೂಲ ಆಗಿದೆ, ತುಂಬ ಸಹಾಯ ಆಗಿದೆ. ನಿಜವಾಗ್ಲೂ ಒಳ್ಳೆ ಸರ್ಕಾರ ಸಿದ್ದರಾಮಯ್ಯನಂತವ್ರು ಬರಬೇಕು. ಅವ್ರ ಸರ್ಕಾರಕ್ಕೆ ಒಳ್ಳೇದಾಗಲಿ. ಸಿದ್ದರಾಮಯ್ಯ ಸರ್ಕಾರ ಬರಬೇಕು, ಕಾಂಗ್ರೆಸ್ ಸರ್ಕಾರ. 1 ವರ್ಷ ಪೂರೈಸಿರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು. ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.